ನನ್ನ ಕ್ಷೇತ್ರದ ಒಬ್ಬ ಭೂಮಿಕ್ ಅಂತೇಳಿ ಒಬ್ಬ 20 ವರ್ಷದ ಯುವಕ ಅಲ್ಲಿ ಕಾಲ್ ತುಳಿದಕ್ಕೆ ಒಳಗಾಗಿ ಸಾಯ್ತಾನೆ. ಅಲ್ಲಿದ್ದಂಥ ಸ್ನೇಹಿತರು ಹೇಳೋದು ಏನಂದ್ರೆ, ನೀರು ಕೊಟ್ಟಿದ್ರೆ ಬದುಕ್ತಾ ಇದ್ದ, ಆಂಬ್ಯುಲೆನ್ಸ್ ಇದ್ರೆ ಎತ್ಕೊಂಡು ಹೋಗಿದ್ರೆ ಹಾಸ್ಪಿಟಲ್ ಬದುಕ್ತಾ ಇದ್ದ, ಅಲ್ಲಿ ಯಾರು ಎತ್ಕೊಂಡು ಹೋಗೋರು ಇಲ್ಲ, ಯಾರು ಕೇಳೋರು ಇಲ್ಲ ಅಂತ ಕಿರ್ಚಾಡಿದ್ರು ಕೂಡ ಹತ್ರಕ್ಕೆ ಬರಲಿಲ್ಲ ಅಂತೇಳಿ ಅವ್ರ ತಂದೆ ತಾಯಿ ಮುಂದೆ ಆ ಸ್ನೇಹಿತರು ತನ್ನ ಗೋಳನ್ನ ತೋಡ್ಕೊಂತಾರೆ. ಚಿಕ್ಕಾಪಟ್ಟೆ ಜನ ಎತ್ಕೊಂಡು ಹೋಗಕ್ಕಾಗಲ್ಲ ಅಂತೇಳಿ ಕಣ್ಣೀರು ಸುರಿಸ್ತಾರೆ. ಅವರ ಮನೆಗೆ ಅಧ್ಯಕ್ಷೆ, ಅವ್ರ ಮನೆ ಕೇವಲ ವಿಧಾನಸೌಧದಿಂದ 12 ಕಿಲೋಮೀಟರ್ ಇರೋದು. ಸರ್ಕಾರದ ವತಿಯಿಂದ ಅವರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳಕ್ ಕೂಡ ಯಾರು ಬರಲಿಲ್ಲ. ಕೆಲವರು ಮನೆಗೆ ಹೋಗಿದ್ದಾರೆ, ಆದ್ರೆ ಅವರು ಇಲ್ಲಿಂದ 12 ಕಿಲೋಮೀಟರ್ ದೂರದಲ್ಲಿ ಇರ್ತಂತ ಕುಟುಂಬಕ್ಕೆ ಬಂದು ಒಂದು ಸಾಂತ್ವನ ಹೇಳಿ ನಿಮ್ ಜೊತೆ ನಾವು ಇದ್ದೀವಿ ಅಂತ ಹೇಳ್ಬೋದಾಗಿತ್ತು. ವಿರೋಧ ಪಕ್ಷದ ನಾಯಕರು ಬಂದಿದ್ರು, ಸದಾನಂದ ಗೌಡರು ಬಂದಿದ್ರು, ಶೋಭಾ ಕರಂದ್ಲಾಜೆ ಅವರು ಬಂದಿದ್ರು. ನಾನು ನಿರಂತರವಾಗಿ ದಿನ ಬಿಟ್ಟು ಅವ್ರಿಗೆ ಹೋಗಿ ಸಮಾಧಾನ ಹೇಳ್ತಾ ಇದ್ದೆ. ಅವ್ರದ್ದು ಮೂಲತಃ ಬೇಲೂರಿನವರು. ಅವತ್ತು ನಮ್ಮ ಸುರೇಶ್ ಬೇಲೂರು MLA ಅವರು ನಿಂತು ರಾತ್ರಿ 2:15 ಬಾಡಿ ಕೊಟ್ಟಿದ್ದಾರೆ. ಅವ್ರು ಸತ್ತಿರೋದು 4 ಗಂಟೆಗೆ. ರಾತ್ರಿ 2:15 ಬಾಡಿ ತಂದು ಬೇಲೂರಿಗೆ ತಗೊಂಡೋಗಿದ್ದಾರೆ. ಅವ್ರ ಗೋಳು ಇನ್ನೂ ಕೇಳಕ್ಕಾಗಲ್ಲ. ಒಬ್ಬನೇ ಮಗ, ಒಂದು ದೊಡ್ಡ ಕೈಗಾರಿಕೆ ಇಟ್ಕೊಂಡಿದ್ದಾರೆ. ಅವರೇ DC ಅವರು ಹೋಗಿ 25 ಲಕ್ಷ ಚೆಕ್ ಕೊಟ್ಟು ಬಂದಿದ್ದಾರಂತೆ. DC ಅವರು ಹೋಗಿ 25 ಲಕ್ಷ ಚೆಕ್ ಕೊಟ್ಟು ಬಂದಿದ್ದಾರೆ. ಅವರೇ 25 ಲಕ್ಷ ಸರ್ಕಾರಕ್ಕೆ ಕೊಡ್ತಾರೆ. ಒಂದು ಸಾಂತ್ವನ ಹೇಳಕ್ಕೆ ಈ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ ಅಂದ್ರೆ ಏನ್ ಕೇಳ್ಬೇಕು ಈ ಸರ್ಕಾರನ? ಆಯ್ತು, ಮುಖ್ಯಮಂತ್ರಿ ಬೇಡ, ಎಷ್ಟು ಜನ ಮಂತ್ರಿಗಳಿದ್ದಾರೆ ಬೆಂಗಳೂರಿನವರು, ಯಾರಾದ್ರೂ ಒಬ್ರು ಹೋಗಿ ಒಂದು ಸಾಂತ್ವನ ಹೇಳಿ ನಿಮ್ ಜೊತೆ ನಾವು ಇದ್ದೀವಿ, ಘಟನೆ ಆಗೋಯ್ತು, ತಪ್ಪಾಗೋಯ್ತು ಅಂತ ಹೇಳ್ಬೇಕಲ್ಲ. ಅವ್ರ ಗೋಲ್ಡ್ ನೋಡಕ್ಕಾಗದೆ ಅವ್ರ ಮನೆ ಪಕ್ಕದಲ್ಲಿ ಒಂದು ಸಣ್ಣ ಉದ್ಯಾನವನ ಇತ್ತು, ಅದಕ್ಕೆ ಭೂಮಿಕ್ ಉದ್ಯಾನವನ ಅಂತಿಟ್ಟು ಮಕ್ಕಳಿಗೆ ಒಂದು ಪಾರ್ಕ್ ಮಾಡ್ಕೊಡ್ತಾ ಇದ್ದೀನಿ. ನೀವು ಬಂದು ಸಮಯ ಕಳೀರಿ ಮಕ್ಕಳ ಜೊತೆ. ಇವೇ ನಿಮ್ಮ ಮಕ್ಕಳು ಅಂತ ತಿಳ್ಕೊಳ್ಳಿ. ಆ ತಾಯಿನ ಇನ್ನೂ ಸಂತೈಸಕ್ ಆಗ್ಲಿಲ್ಲ. ಇನ್ನೂ 20 ವರ್ಷದ ಯುವಕ, ತಾಯಿನ ಸಂತೈಸಕ್ ಆಗ್ತಿಲ್ಲ. ಒಳ್ಳೆ ಕಾರ್ಖಾನೆ ಇಟ್ಕೊಂಡಿದ್ದಾರೆ, ಸಂಪಾದನೆ ಮಾಡ್ತಾರೆ, ಯಾರಿಗೆ ಕೊಡ್ಲಿ ನನ್ನಿಂದ ಅಂತಾರೆ. ಆ ನೋವಿಗೆ ಸಾಂತ್ವನ ಹೇಳುವಂತ ಇಚ್ಛಾಶಕ್ತಿ ಆದ್ರೂ ಈ ಸರ್ಕಾರಕ್ಕೆ ಇರ್ಬೇಕಲ್ಲ. ಅಷ್ಟು ಇಲ್ಲ ಅಂದ್ರೆ ಇನ್ನಾದ್ರೂ ಸರ್ಕಾರ ಹಿಂದೆ ಟ್ರೈನ್ ಆಕ್ಸಿಡೆಂಟ್ ಆದಾಗ, ಬೇರೆ ಬೇರೆ ಘಟನೆಗಳಾದಾಗ ಅನೇಕ ಮಂತ್ರಿಗಳು ರಾಜೀನಾಮೆ ಕೊಟ್ಟಿರೋ ಉದಾಹರಣೆ ಇದೆ. ಈ ಸರ್ಕಾರ ರಾಜೀನಾಮೆ ಕೊಡಲ್ಲ, ಯಾರನ್ನು ಗೊತ್ತಿದೆ. ಅದಕ್ಕೆ ನಾವು ಕೇಳಿದ್ರೆ ನಾವು ದಡ್ಡ ಆಗ್ಬಿಡ್ತೇವೆ. ಆ ಸಾಂತ್ವನ ಹೇಳೋದ್ರ ಕೆಲಸ ಆದರೂ ಮಾಡಿ ಅಂತ ನಾನು ಈ ಸರ್ಕಾರಕ್ಕೆ ಸಲಹೆ ಕೊಡ್ತೀನಿ. ಓಕೆ.